ಯಾಕೆ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು, ಒಂದು ಋಣ ಹಿಡ್ಕೋಬೇಕು. ಯಾರ ಮನೆಯಾಗರಾಗಲಿ ಯಾರ ಹತ್ರನಾರಾಗಲಿ ಒಂದು ಹೆಲ್ಪ್ ಮಾಡಿದರೆ, ಯಾರಾದರೂ ಏನಾರು ಒಂದು ಹೆಲ್ಪ್ ಮಾಡಿದರೆ ಒಂದು ಋಣ ಹಿಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತು ಅವಾಗ. ಸ್ಟಾರ್ಟಿಂಗ್ ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನ? ಎದ್ರ ಋಣ? ಹಾಂ, ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮ್ಯಾಗೆ ಮಾಡ್ಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲಪ್ಪ. ಈಗ ನಾವು ಯಾರನ್ನ ಕರಿತಾರೆ, ನಮಗೆ ನಮ್ಮ ಪಡೆಗೆ ನಾವು ಫೋನ್ ಮಾಡಿ ಹೋಗ್ತೀವಿ, ಹೋಗಿ ಮಾಡಬೇಕು. ಯಾವ್ಯಾವ ಕೆಲಸಕ್ಕೆ ಬರಲ್ಲ ನಾನು ಹಿಡ್ಕೊಂಡು ಮಾತಾಡಿದ್ರು ಅವೆಲ್ಲ ನಾವು ಮಾತಾಡೋದು ಬೇಡ. ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ, ಮಾಡೇವಿ. ಒಳ್ಳೆ ಜನಗಳ ರೆಸ್ಪಾನ್ಸು ಐತಿ. ಹೈಕಮಾಂಡ್ ಲೆಫ್ಟ್ ಟು ದಿ ಹೈಕಮಾಂಡ್ ಏನೇ ಒಂದು ಹೇಳಿದ್ರು ಒಂದು ಚಾಚು ತಪ್ಪದೆ ಕೆಲಸ ಮಾಡೋ ಕೆಲಸ ನಮ್ಮದು. ಕಾರ್ಯಕರ್ತರು ನಾವು ಮಂತ್ರಿ ಆಗಲಿ ಯಾರಾಗಲಪ್ಪ, ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಒಳ್ಳೆ ರೀತಿಯಿಂದ ನನಗೆ ಗೆಲುವು ಒಳ್ಳೆ ರೀತಿಯಿಂದ ಬರುತ್ತೆ ಅಂತ ಸಂಪೂರ್ಣವಾದ ವಿಶ್ವಾಸ ಐತಿ ಅಂತ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಧನ್ಯವಾದ, ಕೃತಜ್ಞತೆಗಳನ್ನು